ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಸಹನಾ ಮುರಳಿ ದಾಂಪತ್ಯದಲ್ಲಿ ಬಿರುಕು. ಕೌಸಲ್ಯಗೆ ಖುಷಿ. ಕೌಸಲ್ಯ ಮಗನ ಎದುರು ಒಂದು ರೀತಿ ಸೊಸೆಯನ್ನು ನಡೆದುಕೊಳ್ಳುತ್ತಾಳೆ. ಹಾಗೆಯೇ ಮಗ ಮನೆಯಲ್ಲಿ ಇಲ್ಲದ ವೇಳೆ ಒಂದು ರೀತಿ ನಡೆಸಿಕೊಳ್ಳುತ್ತಾಳೆ. ಇದರಿಂದ ಸಹನಾಗೆ ಅತ್ತೆಯ ಮೇಲಿರುವ ಕೋಪವನ್ನು ತೋರಿಸಲು ಅವಕಾಶವೇ ಸಿಗುತ್ತಾ ಇರಲಿಲ್ಲ. ಹಾಗೆಯೇ ಮುರಳಿಗೆ ಬಗ್ಗೆ ಹೇಗೆ ಹೇಳುವುದು ಎಂದು ಸಹನಾಗೆ ಬೇಸರ. ಆದರೆ ಪ್ರೇಮಿಗಳ ದಿನದಂದು ನಾನು ಅತ್ತೆಯ ಬಗ್ಗೆ ಗಂಡನ ಬಳಿ ಸತ್ಯ ಹೇಳಿಬಿಡೋಣ ಎಂದುಕೊಳ್ಳುತ್ತಾಳೆ. ಅತ್ತೆಯ ಬಗ್ಗೆ ಪ್ರೇಮಿಗಳ ದಿನವೇ ಹೇಳಿದ ಕಾರಣ ಆ ದಿನವನ್ನು ಕೂಡ ಸರಿಯಾಗಿ ಆಚರಣೆ ಮಾಡಲು ಸಾಧ್ಯ ಆಗುವುದೇ ಇಲ್ಲ. ಇದೆಲ್ಲವನ್ನು ನೋಡಿದ ಸಹನಾಗೆ ಬೇಸರ ಆಗುತ್ತದೆ. ನನ್ನ ಮಾತಿಗೆ ಯಾವುದೇ ಬೆಲೆ ಇಲ್ಲವಲ್ಲ, ನಾನು ಅಷ್ಟೊಂದು ಕೆಟ್ಟವಳ? ಪ್ರೀತಿ ಮಾಡ್ತಾ ಇದ್ದಾಗ ನನ್ನ ಗಂಡ ನನ್ನ ಮಾತು ಕೇಳುತ್ತಿದ್ದರು, ಆದರೆ ಇದೀಗ ನಿಜ ಹೇಳಿದರೂ ನಂಬುತ್ತಿಲ್ಲ ಎಂದು ಬೇಸರಗೊಂಡಿದ್ದಾಳೆ. ಸಹನಾ ಮನೆ ಹೊರಗೆ ಕುಳಿತುಕೊಂಡು ತನಗಾದ ಅವಮಾನವನ್ನು ಅಳುತ್ತಾ ಇರುತ್ತಾಳೆ. ಇದನ್ನು ನೋಡಿದ ಕೌಸಲ್ಯ ಸದ್ಯ ಸಹನಾ ಮಾತನ್ನು ಮುರಳಿ ನಂಬಿಲ್ಲ. ಮುರಳಿ ನಮ್ಮ ಕಡೆಗೆ ಇದ್ದಾನೆ ಎಂದು ಖುಷಿ ಪಡುತ್ತಾಳೆ. ಮುರಳಿ ಬೆಡ್ರೂಮ್ನಿಂದ ಅತ್ತಿಂದ ಇತ್ತ ಹೊರಡುತ್ತಾ ಇರುವಾಗ ಪಕ್ಕದಲ್ಲಿ ಸಹನಾ ಇಲ್ಲದೆ ಇರುವುದನ್ನು ನೋಡಿದ ರೂಮ್ಗಿಂದ ಹೊರಗೆ ಬರುತ್ತಾನೆ. ಆಗ ಕೌಸಲ್ಯ ಎದುರಲ್ಲಿ ನಿಂತುಕೊಂಡು ಇರುತ್ತಾನೆ. ಸಹನಾ ಮನೆಯ ಹೊರಗೆ ಇದ್ದಾಳೆ. ಮನೆಯ ಒಳಗೆ ಬಾ ಎಂದರೆ ನನ್ನ ಮೇಲೆ ರೇಗಾಡುತ್ತಾ ಇರುತ್ತಾಳೆ. ಅದಕ್ಕೆ ನೀನು ಒಂದು ಸಲ ಆಕೆಯನ್ನು ಮನೆಯ ಒಳಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಮುರಳಿ ಆಯಿತು ಎಂದು ಸಹನಾ ಬಳಿ ಹೋಗಿ ಸಮಾಧಾನ ಮಾಡಲು ಆದಷ್ಟು ಪ್ರಯತ್ನ ಪಡುತ್ತಾನೆ. ಸಹನಾಗೆ ಮನವೊಲಿಸಲು ಮುರಳಿ ಯತ್ನ. ಮುರಳಿ ಮಾತು ಸಹನಾ ಕೇಳಲ್ಲ. ಮುರಳಿಯ ಮೇಲೆ ಉರಿದು ಬೀಳುತ್ತಾಳೆ. ನನ್ನ ಮಾತಿಗೆ ಮೇಲೆ ನಂಬಿಕೆ ಇಲ್ಲ ನಿಮಗೆ. ಮದುವೆಯ ಮುಂಚೆ ನನ್ನ ಮಾತನ್ನು ಸ್ವಲ್ಪವಾದರೂ ನಂಬುತ್ತಿದ್ದೀರಿ, ಆದರೆ ಇದೀಗ ನನ್ನ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲ ನಿಮಗೆ. ಇಲ್ಲವಾಗಿದೆ ಎಂದಾಗ ಮುರಳಿ ಸಮಾಧಾನ ಪಡಿಸಲು ಹೋಗುತ್ತಾನೆ. ಆದರೆ ಅದು ಕೊನೆಯ ಸಾಧ್ಯ ಆಗದೆ ರೂಮ್ಗೆ ಹೋಗುತ್ತಾನೆ. ಸಹನಾ ಮಾಡುತ್ತಿರುವ ಆರೋಪದಿಂದ ಮುರಳಿ ಹಾಗೂ ಸಹನಾ ಮಧ್ಯೆ ಕೊಂಚ ಮಟ್ಟಿಗೆ ಬಿರುಕು ಕಾಣಿಸಿಕೊಂಡಿದೆ. ಕಂಟಿಗೆ ರೈತನಾಗುವ ಕನಸು. ಕಂಟಿ ಮಾತ್ರ ಬೆಳೆಯುತ್ತಲೇ ಹೆಚ್ಚು ಗಮನ ಕೊಡುತ್ತಾ ಇದ್ದಾನೆ. ಕಂಟಿಗೆ ತಾನು ಒಬ್ಬ ರೈತ ಆಗಬೇಕು ಎಂದು ಬಹಳ ಕಷ್ಟಪಟ್ಟು ದುಡಿಯುತ್ತಾ ಜೀವನ ಸಾಗಿಸುತ್ತಾ ಇದ್ದಾನೆ. ಕಂಟಿ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು, ತಾಯಿಗೆ ತಕ್ಕ ಮಗ ಆಗಬೇಕು ಎಂದು ಯೋಚನೆಗಳಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇದೀಗ ರೈತರ ಕಷ್ಟದ ದಿನಗಳ ಬಗ್ಗೆ ಎಳೆಯಾಗಿ ತೋರಿಸುತ್ತಿದ್ದಾರೆ. ಕಥೆಯಲ್ಲಿ ರೈತರ ಏಳು ಬೀಳು ಹಾಗೆಯೇ ಸಾಲ ತೆಗೆದುಕೊಂಡರೆ ಅದನ್ನು ಹಿಂದಿರುಗಿಸಲು ಕಷ್ಟಪಡುವ ವಿಚಾರ, ಆತ್ಮಹತ್ಯೆಗೆ ಶರಣಾಗುವ ರೈತರ ಬಗ್ಗೆಯೂ ಧಾರಾವಾಹಿಯಲ್ಲಿ ತೋರಿಸಲಾಗುತ್ತಿದೆ. ಇದೀಗ ರೈತನವರು ಬೆಳೆ ಸರಿಯಾಗಿ ಬರದೆ ಸಾಲ ತೀರಿಸಲು ಆಗದೆ ಆತ್ಮಹತ್ಯೆ ಮಾಡಲು ಮುಂದಾಗುತ್ತಾನೆ. ರೈತನ ಮಗಳು ಕಂಠಿಯ ಬಳಿ ಬಂದು ನಡೆದ ವಿಚಾರವನ್ನು ಹೇಳುತ್ತಾ ಇರುತ್ತಾಳೆ. ಇದನ್ನು ಕೇಳಿ ಕಂಠಿಯ ರೈತನನ್ನು ರಕ್ಷಣೆ ಮಾಡಲು ಮುಂದಾಗುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.